ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ಈ ವಿಡಿಯೋದಲ್ಲಿ ನಾವು ಕನ್ನಡದ ವರ್ಣಮಾಲೆಗಳನ್ನು ವಿಸ್ತಾರವಾಗಿ ಕಲಿಯೋಣ. ಕನ್ನಡದ ವರ್ಣಮಾಲೆಗಳಲ್ಲಿ ಒಟ್ಟು 49 ಅಕ್ಷರಗಳಿವೆ. ಆ 49 ಅಕ್ಷರಗಳನ್ನು ಇವತ್ತು ಕಲಿಯೋಣ. ಕನ್ನಡದ ವರ್ಣಮಾಲೆಗಳನ್ನು ಸ್ವರಗಳು, ವ್ಯಂಜನಗಳು ಮತ್ತು ಯೋಗವಾಹಗಳು ಅಂತ 3 ವಿಧವಾಗಿ ವಿಂಗಡಿಸಲಾಗಿದೆ. ಇವಾಗ ಫಸ್ಟಿಗೆ ನಾವು ಸ್ವರಗಳು, ಕನ್ನಡದಲ್ಲಿನ ಸ್ವರ ಪದಗಳು ಯಾವುವು ಅಂತ ಹೇಳಿ ನಾವು ಕಲಿಯೋಣ. ಸ್ವರಗಳು, ಕನ್ನಡದ ಸ್ವರಗಳಲ್ಲಿ ಒಟ್ಟು 13 ಅಕ್ಷರಗಳಿವೆ. ಕನ್ನಡದ ಸ್ವರಗಳಲ್ಲಿ ಒಟ್ಟು 13 ಅಕ್ಷರಗಳಿವೆ. ಅವು ಯಾವುವು ಅಂತ ನೋಡೋಣ. ಅ, ಅ, ಆ, ಈ, ಉ, ರು, ಎ, ಐ, ಓ, ಔ, ಅಂ, ಆಹ. ಇವಿಷ್ಟು ಕನ್ನಡದ ಸ್ವರಗಳು. ಅ, ಆ, ಇ, ಉ, ರು, ಎ, ಐ, ಓ, ಔ, ಅಂ ಮತ್ತು ಅಹ. ಇವಿಷ್ಟು ಕನ್ನಡದ ಸ್ವರಗಳು. ವ್ಯಂಜನಗಳು ಯಾವ್ಯಾವು ಅಂತ ನೋಡೋಣ. ವ್ಯಂಜನಗಳು: ಕ, ಖ, ಗ, ಘ, ಞ, ಚ, ಛ, ಜ, ಝ, ಞ, ಟ, ಠ, ಡ, ಢ, ನ, ತ, ಥ, ದ, ಧ, ನ. ಪ, ಫ, ಬ, ಭ, ಮ. ಯ, ರ, ಲ, ವ, ಶ, ಸ, ಹ, ಲ. ಇವಿಷ್ಟು ಕನ್ನಡದ ವ್ಯಂಜನಗಳು. ಹಾಗೆ ಕ್ಷ ಮತ್ತು ಜ್ಞ ಕೂಡ ಇವು ವ್ಯಂಜನಗಳು, ಆದರೆ ಇವನ್ನ ನಾವು ಹೆಚ್ಚಾಗಿ
ಬಳಸೋದಿಲ್ಲ, ಆದ್ದರಿಂದ ನಾವು ಇದರಲ್ಲಿ ಮೆನ್ಷನ್ ಮಾಡೋದಿಲ್ಲ. ಬಟ್ ಇವತ್ತು ನಾನು ಇದರಲ್ಲಿ ನಿಮಗೆ ತೋರಿಸ್ಕೊಟ್ಟಿದ್ದೀನಿ. ಓಕೆ ಮಕ್ಕಳೇ, ಹಾಗಾದರೆ ಕನ್ನಡದಲ್ಲಿನ ಸ್ವರಗಳು ಮತ್ತು ವ್ಯಂಜನಗಳನ್ನು ನಾವು ಇವತ್ತು ನೋಡಿದ್ವಿ. ನೋಡಿ, ಇಲ್ಲಿ ಕನ್ನಡದ ವರ್ಣಮಾಲೆಯಲ್ಲಿ ಸ್ವರಗಳು ಅ, ಆ, ಇ, ಈ, ಉ, ಊ, ರು, ಎ, ಐ, ಉ, ಊ, ಔ, ಅಂ ಮತ್ತು ಅಹ ಇವಿಷ್ಟು ಸ್ವರಗಳು. ಹಾಗೆ ವ್ಯಂಜನಗಳು ಯಾವಂತ ನೋಡೋಣ. ಕ, ಖ, ಗ, ಘ, ನ್ಯ, ಚ, ಛ, ಜ, ಛ, ಞ, ಟ, ಠ, ಡ, ಢ, ಣ, ತ, ಥ, ದ, ಧ, ನ, ಪ, ಫ, ಬ, ಭ, ಮ, ಯ, ರ, ಲ, ವ, ಶ, ಶ, ಸ, ಹ, ಳ, ಕ್ಷ, ಜ್ಞ. ಓಕೆ, ಇವಿಷ್ಟು ಕನ್ನಡದ ಸ್ವರಗಳು ಮತ್ತು ವ್ಯಂಜನಗಳು.